ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನನ್ನ ಫ್ರೆಂಡ್ಸಿಗೆ ಸಿಂಪಲ್ ಆದಂಥ ಒಂದು ಬ್ಯೂಟಿ ಟಿಪ್ ಹೇಳ್ಕೊಡ್ತೀನಿ ಆಯಿತಾ. ಇದು ಬೇರೆ ಏನಲ್ಲ, ಆಲೂಗೆಡ್ಡೆನಲ್ಲಿ ಒಂದು ಫೇಸ್ ಪ್ಯಾಕ್ ಹೇಳ್ಕೊಡ್ತೀನಿ. ನಮ್ಮ ಮುಖದಲ್ಲಿ ಇರೋ ಪಿಗ್ಮೆಂಟೇಷನ್ ಎಲ್ಲ ರಿಮೂವ್ ಆಗಲಿಕ್ಕೆ, ಕಪ್ಪದು ಕಲೆ ಹೋಗಲಿಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದಾಯಿತಾ. ನಾನು ಆಲೂಗೆಡ್ಡೆ ಚೆನ್ನಾಗಿ ತೊಳೆದುಬಿಟ್ಟು ಒಂದು 4 ಪೀಸಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ರುಬ್ಕೊಂಬರ್ತೀನಿ. ಈಗ ನೋಡಿ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಇನ್ನು ನಮಗೆ ಅದನ್ನೊಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದ್ರ ಜೊತೆಲಿ ನಾನು 2 ಟೀ ಸ್ಪೂನು ಮುಲ್ಟಾಣಿ ಮಿಟ್ಟಿ ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನು ಜೇನುತುಪ್ಪ, ಅದಾದಮೇಲೆ ಅದ್ರ ಜೊತೆಲಿ 1 ಪಿಂಚು ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡೋವಾಗ ನನಗೆ ಸ್ವಲ್ಪ ನೀರು ಥರ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಟೀ ಸ್ಪೂನು ನಾನು ಮುಲ್ಟಾಣಿ ಮಿಟ್ಟಿ ಆ್ಯಡ್ ಮಾಡಿದ ಮೇಲೆ ಈ ಥರ ಪೇಸ್ಟ್ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಅಳತೆಯಲ್ಲಿ ಮಿಕ್ಸ್ ಮಾಡಬೇಕು. ಸಪೋಸ್ ನಿಮಗೆ ಸ್ವಲ್ಪ ನೀರು ಥರ ಅನಿಸ್ತು ಅಂದರೆ ಸ್ವಲ್ಪ ಮುಲ್ಟಾಣಿ ಮಿಟ್ಟಿ ಮಿಕ್ಸ್ ಮಾಡಿದರೆ ಆಯ್ತಾ. ಅದು ನಮ್ಮದು ಪ್ಯಾಕ್ ರೆಡಿಯಾಗಿದೆ. ಇನ್ನು ನಮಗೆ ಇದು ಮುಖದಲ್ಲಿ ಅಪ್ಲೈ ಮಾಡ್ಕೋಬೇಕು. ಮುಖದಲ್ಲಿ ಪಿಗ್ಮೆಂಟೇಷನ್ ಇರೋರು ಇದು ಡೈಲಿ ಅಪ್ಲೈ ಮಾಡಿ ನೋಡಿ ಆಯಿತಾ. ಅದಾದಮೇಲೆ ಇನ್ನು ನಮ್ಮದು ಪ್ಯಾಕ್ ರೆಡಿಯಾಗಿದೆ ಅಲ್ಲ, ಇನ್ನು ನಮಗಿದು ಮುಖದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಮುಖಕ್ಕೂ ಕತ್ತಿಗೂ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಅವಾಗ ಇದು ಸ್ವಲ್ಪ ಮುಖಕ್ಕೂ ಕತ್ತಿಗೆಲ್ಲ ಇದು ಅಪ್ಲೈ ಮಾಡ್ತೀನಿ. ತುಂಬ ಎಫೆಕ್ಟಿವ್ ಆದಂಥ ಪ್ಯಾಕ್ ಆಯಿತಾ. ಫಸ್ಟ್ ವೀಕು ಡೈಲಿ ಅಪ್ಲೈ ಮಾಡಿ, ನೆಕ್ಸ್ಟ್ ವೀಕ್ ಆಲ್ಟರ್ನೇಟ್ ಡೇಸು, ಅದಾದಮೇಲೆ ನೆಕ್ಸ್ಟ್ ವೀಕ್ಲಿ ಟ್ವೈಸ್, ಅದಾದಮೇಲೆ ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ. ಆ ಥರ ಮಾಡ್ತಾಯಿದ್ರೆ ಮುಖದ ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ ಆಯಿತಾ. ಅವು ನಾನು ಮುಖದಲ್ಲಿ ಅಪ್ಲೈ ಮಾಡಿದ ಮೇಲೆ ಒಂದು ಪ್ಯಾಕು ಬ್ಯಾಲೆನ್ಸ್ ಮಿಕ್ಕಿತ್ತೆ. ಅದಕ್ಕೆ ನಾನು ಸ್ವಲ್ಪ ಕೈಗೆ ಎಲ್ಲ ಸ್ವಲ್ಪ ಟ್ಯಾನ್ ಆಗುತ್ತೆ ನನಗೆ. ಅದಕ್ಕೆ ನಾನು ಫಸ್ಟ್ ಸ್ವಲ್ಪ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಅದಾದಮೇಲೆ ಕೈಗೂ ಈ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ. ಯಾಕೆಂದರೆ ನನ್ನ ಕೈಯಲ್ಲೂ ಸ್ವಲ್ಪ ಟ್ಯಾನ್ ಜಾಸ್ತಿ ಆಗುತ್ತದೆ. ಯಾಕೆಂದರೆ ಈ ಗಾಡಿ ಎಲ್ಲ ಓಡಿಸೋ ಟೈಮಲ್ಲಿ ಎಲ್ಲ ನನ್ನ ಕೈಯಲ್ಲೂ ಎಲ್ಲ ಟ್ಯಾನ್ ಆಗುತ್ತೆ. ಅದಕ್ಕೆ ಈ ಪ್ಯಾಕ್ ಹಾಕ್ಕೊಂಡ್ರೆ ಟ್ಯಾನ್ ರಿಮೂವ್ ಆಗುತ್ತಲ್ಲ. ಅದಾದಮೇಲೆ ಕೈನೂ ಗ್ಲೋ ಕಾಣ್ತದೆ. ಅದಕ್ಕೆ ನಾನು ನೋಡಿ 2 ಕೈ ಇದೇ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅವನೊಂದು ಮುಖದಲ್ಲೂ ಕೈಯಲ್ಲಿ ಎಲ್ಲ ಈ ಥರ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು 15 to 20 ಮಿನಿಟ್ಸ್ ಇದು ಈ ಥರ ಬಿಡಬೇಕು. ಇನ್ನು ಇದು ಚೆನ್ನಾಗಿ ಡ್ರೈ ಆಗಲಿ. ಈಗ ನೋಡಿ ಒಂದು 20 ಮಿನಿಟ್ಸ್ ಆಗಿದೆ. ಮುಖದಲ್ಲಿ ಕೈಯಲ್ಲಿ ಎಲ್ಲ ಪ್ಯಾಕ್ ಚೆನ್ನಾಗಿ ಡ್ರೈ ಆಗಿದೆ. ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಕ್ರಬ್ ಮಾಡಿ ಪ್ಯಾಕ್ ರಿಮೂವ್ ಮಾಡಬೇಕು. ಅವು ನಾನು ಮುಖ ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡ್ಕೊಂಬರ್ತೀನಿ. ಮುಖನೂ ಕೈಯೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡ್ತೀನಿ ಆಯಿತಾ. ಈಗ ನೋಡಿ ನಾನು ಮುಖ ಕೈಯೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಫೇಸದು ಚೇಂಜಸ್ ನೋಡಿ. ಆದರೆ ನಂದು ಏನಂದರೆ ನಾನು ಡೈಲಿ ಈ ಥರ ಒಂದೊಂದು ಪ್ಯಾಕ್ ನನ್ನ ಫೇಸಲ್ಲಿ ಅಪ್ಲೈ ಮಾಡ್ತಿರೋದ್ರಿಂದ ಅಷ್ಟು ಬೇಗ ನನ್ನದು ಚೇಂಜಸ್ ಏನು ಗೊತ್ತಾಗಲ್ಲ. ಆದರೆ ಯಾವಾಗಲೂ ಒಂದು ಸರಿ ಅಪ್ಲೈ ಮಾಡೋರಾದರೆ ಬೇಗ ಅದ್ರದ್ದು ರಿಸಲ್ಟು ಗೊತ್ತಾಗುತ್ತೆ ಆಯಿತಾ. ತುಂಬ ಎಫೆಕ್ಟಿವ್ ಆದಂಥ ಪ್ಯಾಕ್, ಮುಖದ ಪಿಗ್ಮೆಂಟೇಷನ್ ಹೋಗಲಿಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ನಿಮಗೆ ನನ್ನ ಜೊತೆ ಶೇರ್ ಮಾಡಿರೋ ಈ ಬ್ಯೂಟಿ ಟಿಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಇದು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯಾಲ್ಯೂಬಲ್ ಕಮೆಂಟ್ಸ್ ಹಾಕಿ. ಈ ಪ್ಯಾಕ್ ನಾವು ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಈ ಥರ ಒಂದು ಪ್ಯಾಕ್ ಅಪ್ಲೈ ಮಾಡಿ ಮುಖ ವಾಶ್ ಮಾಡಿದ ಮೇಲೆ ನಾವು ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಹೋದರೆ ಮುಖ ತುಂಬ ಚೆನ್ನಾಗಿ ಗ್ಲೋ ಕಾಣುತ್ತೆ ಆಯಿತಾ. ನಾನು ಈ ವಿಡಿಯೋಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.